ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ಮೃದು ತ್ವಚೆಗಾಗಿ ಮನೆಯಲ್ಲೇ ತಯಾರಿಸಬಹುದಾದ ಮಾಯಿಶ್ಚರೈಸರ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಚಳಿಗಾಲದ ಮಾಯಿಶ್ಚರೈಸರ್. ಚಳಿಗಾಲ ತ್ವಚೆಗೆ ಶತ್ರು, ಹೀಗಾಗಿ ತ್ವಚೆಯ ಕಾಳಜಿ ವಹಿಸುವುದು ಬಲು ಮುಖ್ಯ. ಅದರಲ್ಲೂ ಚಳಿಗಾಲದಲ್ಲಿ ಮಾಯಿಶ್ಚರೈಸರ್ ಹಚ್ಚುವುದು ಅಗತ್ಯ. ಅಂತೆಯೇ ಮನೆಯಲ್ಲೇ ತಯಾರಿಸಬಹುದಾದ ಮಾಯಿಶ್ಚರೈಸರ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಶಿಯಾ ಬೆಣ್ಣೆ ಮತ್ತು ಬಾದಾಮಿ ಎಣ್ಣೆ. 2 ಟೇಬಲ್ ಸ್ಪೂನ್ ಶಿಯಾ ಬೆಣ್ಣೆ, 1 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ, 1 ಟೇಬಲ್ ಸ್ಪೂನ್ ಸಿಹಿ ಬಾದಾಮಿ ಎಣ್ಣೆ, 1 ಟೇಬಲ್ ಸ್ಪೂನ್ ಜೇನುಮೇಣ, 5 ರಿಂದ 6 ಹನಿ ವಿಟಮಿನ್ ಇ ಎಣ್ಣೆ, 3 ರಿಂದ 4 ಹನಿ ಸಾರಭೂತ ತೈಲ. ತಯಾರಿಸುವ ವಿಧಾನ. ಡಬಲ್ ಬಾಯ್ಲರ್ನಲ್ಲಿ ಶಿಯಾ ಬೆಣ್ಣೆ, ತೆಂಗಿನ ಎಣ್ಣೆ, ಜೇನುಮೇಣವನ್ನು ಕಡಿಮೆ ಶಾಖದ ಮೇಲೆ ಕರಗಿಸಿ, ಬಳಿಕ ತಣ್ಣಗಾಗಲು ಬಿಡಿ. ಬಾದಾಮಿ ಎಣ್ಣೆ, ವಿಟಮಿನ್ ಇ ಎಣ್ಣೆ, ಸಾರಭೂತ ತೈಲ ಸೇರಿಸಿ ಕೆನ್ನೆ ಬಣ್ಣ ಬರುವ ತನಕ ಮಿಶ್ರಣ ಮಾಡಿ. ಅಲೋವೆರಾ ಮತ್ತು ಗ್ಲಿಸರಿನ್ ಜೆಲ್. 3 ಚಮಚ ತಾಜಾ ಅಲೋವೆರಾ ಜೆಲ್, 1 ಚಮಚ ಗ್ಲಿಸರಿನ್, 1 ಚಮಚ ರೋಸ್ ವಾಟರ್, 1 ಚಮಚ ಜೋಜೋಬಾ ಎಣ್ಣೆ. ಅಗತ್ಯವಾದ ವಸ್ತುಗಳು. ತಯಾರಿಸುವ ವಿಧಾನ. ಅಲೋವೆರಾ ಜೆಲ್ಲನ್ನು ನಯವಾದ ತನಕ ಮಿಶ್ರಣ ಮಾಡಿ. ಗ್ಲಿಸರಿನ್, ರೋಸ್ ವಾಟರ್ ಮತ್ತು ಜೋಜೋಬಾ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತು ಪಂಪ್ ಬಾಟಲ್ನಲ್ಲಿ ಸಂಗ್ರಹಿಸಿಡಿ. ತುಪ್ಪದ ಮಾಯಿಶ್ಚರೈಸರ್. 1 ಚಮಚ ಶುದ್ಧ ದೇಸಿ ತುಪ್ಪ, 1 ಚಮಚ ರೋಸ್ ವಾಟರ್, ಕೆಲವು ಹನಿ ಬಾದಾಮಿ ಎಣ್ಣೆ ಬಳಸಿ ಈ ಮಾಯಿಶ್ಚರೈಸರ್ ತಯಾರಿಸಬಹುದು. ತಯಾರಿಸುವ ವಿಧಾನ. ತುಪ್ಪವನ್ನು ಮೃದು ಮತ್ತು ಹರಡುವವರೆಗೆ ಸ್ವಲ್ಪ ಬೆಚ್ಚಗಾಗಿಸಿ, ಕ್ರಮೇಣ ರೋಸ್ ವಾಟರ್ ಸೇರಿಸಿ ಮತ್ತು ಕೆನೆಯಾಗುವವರೆಗೆ ಚಮಚದೊಂದಿಗೆ ಮಿಶ್ರಣ ಮಾಡಿ. ಹೆಚ್ಚುವರಿ ಪೋಷಣೆ ಬೇಕಾದರೆ ಬಾದಾಮಿ ಎಣ್ಣೆಯನ್ನು ಸೇರಿಸಿ ಸಣ್ಣ ಪಾತ್ರೆಯಲ್ಲಿ ಸಂಗ್ರಹಿಸಿ. ಒದ್ದೆಯಾದ ಚರ್ಮದ ಮೇಲೆ ಅನ್ವಯಿಸಿ. ಉತ್ತಮ ಹೀರಿಕೊಳ್ಳುವಿಕೆಗಾಗಿ ಸ್ನಾನದ ನಂತರ ಚರ್ಮವು ಇನ್ನೂ ಸ್ವಲ್ಪ ತೇವವಾಗಿರುವಾಗ ಮಾಯಿಶ್ಚರೈಸರ್ ಅನ್ನು ಅನ್ವಯಿಸಿ. ಇದು ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಚರ್ಮವನ್ನು ಹೆಚ್ಚು ಕಾಲ ಹೈಡ್ರೀಕರಿಸುತ್ತದೆ. ಪ್ಯಾಚ್ ಪರೀಕ್ಷೆ. ನೈಸರ್ಗಿಕ ಪದಾರ್ಥಗಳು ಸಹ ಅಲರ್ಜಿಯನ್ನುಂಟು ಮಾಡಬಹುದು. ಬಳಸುವ ಮೊದಲು ಯಾವಾಗಲೂ ಮಾಯಿಶ್ಚರೈಸರ್ ಅನ್ನು ಸಣ್ಣ ಪ್ಯಾಚ್ನಲ್ಲಿ ಪರೀಕ್ಷಿಸಿ. ಈ ಮಾಯಿಶ್ಚರೈಸರ್ಗಳು ಸಂರಕ್ಷಣೆಗಳಿಂದ ಮುಕ್ತವಾಗಿರುವುದರಿಂದ ಗಾಳಿಯಾಡದ ಪಾತ್ರೆಗಳಲ್ಲಿ ಸಂಗ್ರಹಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.